ಬೆಳಗಾವಿಯಲ್ಲಿ ಮಿಡ್ ನೈಟ್ ಐಟಿ ಭರ್ಜರಿ ಬೇಟೆಯಾಡಿದೆ. ಮೈನಿಂಗ್ ಉದ್ಯಮಿ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ವಿನೋದ್ ದೊಡ್ಡಣ್ಣವರ್, ಪುರುಷೋತ್ತಮ್ ಒಡೆತನದ ಕಂಪನಿಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಮೈನಿಂಗ್ ಮತ್ತು ಸಕ್ಕರೆ ಕಾರ್ಖಾನೆ ಉದ್ಯಮಿಗಳಾಗಿದ್ದಾರೆ ದೊಡ್ಡಣ್ಣವರ್ ಬ್ರದರ್ಸ್. ಒಟ್ಟು 5 ತಂಡಗಳಿಂದ 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಭಾಗ್ಯನಗರದ ನಿವಾಸ, ಉದ್ಯಮ ಭಾಗದಲ್ಲಿರುವಂತಹ ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಗೋವಾದಿಂದ ಆಗಮಿಸಿರುವಂತಹ ಐಟಿ ಅಧಿಕಾರಿಗಳ ತಂಡ ದಾಖಲೆಯ ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ ಐಟಿ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಟಳಕವಾಡಿ ಉದ್ಯಮ ಭಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಳಿಯನ್ನ ಮಾಡಲಾಗಿದೆ. ಮಧ್ಯರಾತ್ರಿಯಲ್ಲಿ ಶಾಕ್ ಎದುರಾಗಿರುವಂತೆ ಬೆಳಗಾವಿಯಲ್ಲಿ ಮಧ್ಯರಾತ್ರಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಮೈನಿಂಗ್ ಉದ್ಯಮಿ ಮನೆ, ಕಚೇರಿ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ಏಕಕಾಲದಲ್ಲಿ 5 ತಂಡ 3 ಕಡೆ ದಾಳಿಯನ್ನ ಮಾಡಿರುವಂಥದ್ದು. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಟಳಕವಾಡಿ ಮತ್ತು ಉದ್ಯಮ ಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ದಾಳಿಯನ್ನ ಮಾಡಲಾಗಿದೆ. ಈಗಾಗಲೇ ಕೆಲವೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡು ಪರಿಶೀಲನೆಯನ್ನ ನಡೆಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಗೋವಾದಿಂದ ಆಗಮಿಸಿರುವಂತಹ ಐಟಿ ಅಧಿಕಾರಿಗಳ ತಂಡ ಕಚೇರಿ ಮತ್ತು ನಿವಾಸಗಳ ಮೇಲೆ, ಭಾಗ್ಯನಗರದಲ್ಲಿರುವಂತಹ ನಿವಾಸ ಮತ್ತು ಉದ್ಯಮ ಭಾಗದಲ್ಲಿರುವಂತಹ ಕಚೇರಿ ಎರಡೂ ಕಡೆಯಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿರೋದು. ಒಟ್ಟು 5 ತಂಡಗಳಿಂದ ದಾಳಿಯನ್ನ ಮಾಡಲಾಗಿದೆ. ಉದ್ಯಮಿಗಳಾಗಿರುವಂತಹ ದೊಡ್ಡಣ್ಣವರ್ ಬ್ರದರ್ಸ್ ಮೈನಿಂಗ್ ಮತ್ತು ಸಕ್ಕರೆ ಕಾರ್ಖಾನೆಯ ಉದ್ಯಮಿಗಳು ಇವರ ಮನೆಗಳ ಮೇಲೆ ಏಕಕಾಲಕ್ಕೆ ದಾಳಿಯನ್ನ ಮಾಡಲಾಗಿದೆ. ವಿನೋದ್ ದೊಡ್ಡಣ್ಣವರ್, ಪುರುಷೋತ್ತಮ್ ದೊಡ್ಡಣ್ಣವರ್ ಒಡೆತನದ ಕಂಪನಿಗಳ ಮೇಲೆ ರೇಡನ್ನು ಮಾಡಿರುವಂಥದ್ದು. ಗೋವಾದಿಂದ ಬಂದಂಥ ಅಧಿಕಾರಿಗಳು, ಗೋವಾದಿಂದ ಆಗಮಿಸಿರುವಂಥ ಐಟಿ ಅಧಿಕಾರಿಗಳ ತಂಡ ಈ ರೇಡನ್ನು ಮಾಡಲಾಗಿದೆ. ದಾಖಲೆಗಳ ಪರಿಶೀಲನೆಯಲ್ಲಿ ಸದ್ಯಕ್ಕೆ ಅಧಿಕಾರಿಗಳಿಗಿದ್ದಾರೆ. ಬೆಳಗಾವಿಯಲ್ಲಿ ಮಧ್ಯರಾತ್ರಿಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಾಮಾನ್ಯವಾಗಿ ನಾವು ಐಟಿ ರೇಡ್ಸ್ಗಳನ್ನೆಲ್ಲ ಬೆಳಗ್ಗೆ ನೋಡ್ತಾ ಇರ್ತೀವಿ, ಮುಂಜಾನೆ 5 ಗಂಟೆಗೆ. ಆದರೆ ಇಲ್ಲಿ ಮಧ್ಯರಾತ್ರಿಯಲ್ಲಿ ರೇಡನ್ನು ಮಾಡಲಾಗಿದೆ. ನಿದ್ದೆಯಲ್ಲಿ ಇದ್ದವರನ್ನು ಎಬ್ಬಿಸಿದ್ದಾರೆ ಐಟಿ ಅಧಿಕಾರಿಗಳು. ಮೈನಿಂಗ್ ಉದ್ಯಮಿ ಮನೆ ಹಾಗೂ ಕಚೇರಿ ಒಟ್ಟು 3 ಕಡೆಯಲ್ಲಿ ಏಕಕಾಲಕ್ಕೆ ದಾಳಿಯನ್ನು ಮಾಡಿದ್ದಾರೆ. ಟಳಕವಾಡಿ ಮತ್ತು ಉದ್ಯಮ ಭಾಗ ಈ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ಗೋವಾದಿಂದ ಆಗಮಿಸಿ ಐಟಿ ಅಧಿಕಾರಿಗಳು ದಾಳಿಯನ್ನು ಮಾಡಿ ಸದ್ಯ ಇದೀಗ ದಾಖಲೆಗಳ ಪರಿಶೀಲನೆಯನ್ನು ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮಿಡ್ ನೈಟ್ ಐಟಿ ಭರ್ಜರಿ ಬೇಟೆಗೆ ಇಳಿದ್ಬಿಟ್ಟಿದೆ. ಇಲ್ಲಿವರೆಗೂ ಯಾವೆಲ್ಲ ದಾಖಲೆಗಳ ಪರಿಶೀಲನೆ ಆಗಿದೆ, ಹಣ ಸಿಕ್ಕಿದೆಯಾ, ಬಂಗಾರ ಸಿಕ್ಕಿದೆಯಾ, ಬೆಳ್ಳಿ ಸಿಕ್ಕಿದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇನ್ನು ದಾಖಲೆ ಇಲ್ಲದಂಥ ಆಸ್ತಿ ಪತ್ರಗಳೇನಾದರೂ ಸಿಕ್ಕಿದೆಯಾ, ಇಲ್ಲಿವರೆಗೂ ಏನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ, ಯಾವೆಲ್ಲ ದಾಖಲೆಗಳನ್ನು ವಶಕ್ಕೆ ಪಡೆದು ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ದೊಡ್ಡಣ್ಣನವರ ಬ್ರದರ್ಸ್ ಅವರ ಆಫೀಸ್ ಮತ್ತು ಅವರ ಮನೆ ಎರಡೂ ಕಡೆಯಲ್ಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಬೆಳಗಾವಿಯಲ್ಲಿ ಈ ಒಂದು ದಾಳಿ ಮಿಡ್ ನೈಟ್ನಲ್ಲಿ ನಡೆದಿರೋದು. ಮೈನಿಂಗ್ ಉದ್ಯಮಿ ಅನ್ನೋದು ಗೊತ್ತಾಗ್ತಾ ಇದೆ. ಮೈನಿಂಗ್ ಉದ್ಯಮಿಗಳ ನಿವಾಸದ ಮೇಲೆ ಈ ಒಂದು ದಾಳಿಯನ್ನು ಮಾಡಲಾಗಿದೆ. ಭಾಗ್ಯನಗರದ ನಿವಾಸ ಮತ್ತು ಉದ್ಯಮ ಭಾಗದಲ್ಲಿ ಅವರ ಆಫೀಸ್ ಇದೆ. ಈ ಎರಡೂ ಕಡೆಯಲ್ಲಿ ದಾಳಿಯನ್ನು ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನು. ಸಕ್ಕರೆಯ ಕಾರ್ಖಾನೆ ಕೂಡ ಇದೆ ಅವರದ್ದು. 5 ತಂಡಗಳಿಂದ 3 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನು ಮಾಡಲಾಗಿದೆ. 5 ತಂಡವಾಗಿ ಬಂದಿದ್ರಂತೆ ಅಧಿಕಾರಿಗಳು. ಸೊ ಇದೀಗ ಸದ್ಯಕ್ಕೆ ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ನೋಡಿ, ಮಿಡ್ ನೈಟ್ ಆಗಿರುವಂಥದ್ದು ಈ ದಾಳಿ ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನೂ ಕೂಡ ಶೋಧ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಶೋಧ ಮಾಡ್ತಾ ಇರುವಂಥ ವಿಜುವಲ್ಸ್ ಸಿಕ್ಕಿದೆ. ಮಧ್ಯರಾತ್ರಿಯಿಂದ ಎಲ್ಲಿವರೆಗೂ ಕೂಡ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಅಧಿಕಾರಿಗಳು. ಏನಾದರೂ ಪ್ರಮುಖವಾದಂಥ ದಾಖಲೆಗಳು, ಮಾಹಿತಿಗಳು ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗಿದೆ. ಬೆಳಗಾವಿಯಲ್ಲಿ ಒಂದು ರೇಡ್ ಆಗಿರೋದು. ಗೆಸ್ ಕೂಡ ಮಾಡಿರಲಿಲ್ಲ, ಆರಾಮಾಗಿ ಮಲಗಿದ್ರು ಅಂತ ಕಾಣುತ್ತೆ. ಮಧ್ಯರಾತ್ರಿಯಲ್ಲಿ ಹೋಗಿ ಐಟಿ ಅಧಿಕಾರಿಗಳು ನಿದ್ದೆಯಿಂದ ಎಬ್ಬಿಸಿದ್ದಾರೆ. ಮೈನಿಂಗ್ ಉದ್ಯಮಿ ಮನೆ ಮತ್ತು ಕಚೇರಿ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಗೋವಾದಿಂದ 5 ತಂಡವಾಗಿ ಆಗಮಿಸಿದಂಥ ಅಧಿಕಾರಿಗಳು 3 ಕಡೆಯಲ್ಲಿ ಏಕಕಾಲಕ್ಕೆ ದಾಳಿಯನ್ನು ಮಾಡಿರುವಂಥದ್ದು.
ಪುರುಷೋತ್ತಮ ಒಡೆತನದ ಕಂಪನಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಸಕ್ಕರೆ ಕಾರ್ಖಾನೆ ಉದ್ಯಮಿಗಳಾಗಿರುವಂಥ ಈ ದೊಡ್ಡಣ್ಣವರ್ ಬ್ರದರ್ಸ್ ಇವ್ರ ಮೇಲೆ ಏನು ಆರೋಪ ಇತ್ತು, ಏನು ಎತ್ತ, ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಜೊತೆಗೆ ಯಾವೆಲ್ಲ ದಾಖಲೆಗಳನ್ನು ಸದ್ಯಕ್ಕೆ ವಶಕ್ಕೆ ಪಡ್ಕೊಳ್ಳಲಾಗಿದೆ, ಕ್ಯಾಶ್ ಅಥವಾ ಗೋಲ್ಡ್ ಈ ಥರದ್ದೇನಾದರೂ ಸಿಕ್ಕಿದೆಯಾ, ಎಷ್ಟೊತ್ತಿಂದ ನಡೀತಾ ಇದೆ ಈ ದಾಳಿ, ಇನ್ನು ಎಷ್ಟೊತ್ತು ಮುಂದುವರಿಯಬಹುದು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮಿಡ್ ನೈಟ್ ಒಂದು ಶಾಕನ್ನು ಐ ಟಿ ಅಧಿಕಾರಿಗಳು ನೀಡಿರೋದು. ಸಾಮಾನ್ಯವಾಗಿ ಬೆಳಗ್ಗೆ ಮುಂಜಾನೆ ಅಷ್ಟೊತ್ತಲ್ಲಿ ರೇಡ್ ಆಗುತ್ತೆ, ಇದು ಮಿಡ್ ನೈಟೇ ದಾಳಿ ಮಾಡಿದ್ದಾರೆ. ಮನೆಯವರೆಲ್ಲ ಮನೆಯಲ್ಲೇ ಇದ್ರು ಅಂತ ಕಾಣುತ್ತೆ. ಮಿಡ್ ನೈಟಲ್ಲಿ ಆಗಿರುವಂಥ ದಾಳಿ ಇದು. ಅಧಿಕಾರಿಗಳ ಚಲನವಲನದ ದೃಶ್ಯಗಳು ನೀವು ಗಮನಿಸ್ತಾ ಇದ್ದೀರಿ. ಕೆಲವರು ಒಳಗೆ ಬರ್ತಿದ್ದಾರೆ, ಕೆಲವರು ಹೊರಗೆ ಹೋಗ್ತಾ ಇದ್ದಾರೆ. ಮಧ್ಯರಾತ್ರಿಯಿಂದ ಇಲ್ಲಿವರೆಗೂ ದಾಳಿ ಮುಂದುವರೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಮಧ್ಯರಾತ್ರಿಯಲ್ಲಿ ಐ ಟಿ ರೇಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ, ಎಷ್ಟೊತ್ತಿಗೆ ದಾಳಿ ಮಾಡಿದ್ರು, ಇನ್ನೂ ಎಷ್ಟೊತ್ತು ದಾಳಿ ಮುಂದುವರಿಯಬಹುದಾದ ಸಾಧ್ಯತೆಗಳಿದೆ, ಸದ್ಯಕ್ಕೆ ಏನಾದರೂ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಹೇಗೆ ಅಂತ? ನೀತಿ ಈಗ ಬೆಳ್ಳಂಬೆಳಗ್ಗೆ ಏನು ಬೆಳಗಾವಿಯಲ್ಲಿ ಐ ಟಿ ರೇಡ್ ಆಗಿದೆ ಅಂತ ಹೇಳ್ಬೋದು. ಮಧ್ಯರಾತ್ರಿಯಿಂದಲೇ ಒಂದು ಐ ಟಿ ಅಧಿಕಾರಿಗಳು ಒಂದು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯ ಏನು ದಕ್ಷಿಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ದೊಡ್ಡಣ್ಣವರ್ ಬ್ರದರ್ಸ್ನ ಏನು ಕಚೇರಿ ಮತ್ತು ಮನೆಯ ಮೇಲೆ ಒಂದು ಐ ಟಿ ರೇಡ್ ಆಗಿರ್ತದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀತಿ. ಇದು ಏನು ಐ ಟಿ ಅಧಿಕಾರಿಗಳು ಸದ್ಯ ಇಲ್ಲಿರ್ತಕ್ಕಂಥದ್ದು. ಪ್ರಮುಖವಾಗಿ ನೀತಿ ಏನು ಇವರಿಬ್ಬರು ಬ್ರದರ್ಸ್ ಏನಿದ್ದಾರೆ ಮೈನಿಂಗ್ ಉದ್ಯಮಿಗಳು ಮಾಡ್ತಿರ್ತಕ್ಕಂಥದ್ದು. ಈ ಒಂದು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀತಿ. ಏನಂದರೆ ಇದು ಏನು ಅವರ ಕಚೇರಿ ಅಂತ ಹೇಳ್ಬೋದು. ಮಧ್ಯರಾತ್ರಿ 2 ಗಂಟೆಯಿಂದಲೇ ಒಂದು ಐ ಟಿ ಅಧಿಕಾರಿಗಳು ಬಂದು ಈ ಒಂದು ದಾಳಿ ನಡೆಸಿದ್ದಾರೆ. ಪ್ರಮುಖವಾಗಿ ಒಂದು ಐ ಟಿ ದಾಳಿಯಲ್ಲಿ ಏನಂದರೆ ಇವರಿಬ್ಬರು ಸಹೋದರ ಏನಂದರೆ ಮೈನಿಂಗ್ ಉದ್ಯಮ ಮಾಡ್ತಾ ಇದ್ರು ಮತ್ತು ಕಳೆದ ವರ್ಷವಷ್ಟೇ ಇಲ್ಲಿ ಏನು ಇವರ ಮನೆಗೆ ಡಿ ಕೆ ಶಿವಕುಮಾರ್ ಕೂಡ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಕೂಡ. ಅಂದರೆ ಡಿ ಕೆ ಶಿವಕುಮಾರ್ ಮನೆ ಭೇಟಿ ಕೊಟ್ಟು ಒಂದು 2 ವರ್ಷ ಆಯಿತು. 2 ವರ್ಷ ಹಿಂದೆ ಒಂದು ಡಿ ಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿರ್ತಾರೆ. ತದನಂತರ ಈಗ ಒಂದು ಐ ಟಿ ಅಧಿಕಾರಿಗಳ ತಂಡ ಏನಿದೆ 5ಕ್ಕೂ ಅಧಿಕ ಅಧಿಕಾರಿಗಳ ತಂಡ ಈಗ ಒಂದು ದಾಳಿ ಮಾಡಿದೆ. ಕೇವಲ ದೊಡ್ಡಣ್ಣವರ್ ಬ್ರದರ್ಸ್ ಅಂತ ಅಷ್ಟೇ ಅಲ್ಲ, ಇನ್ನೂ ಏನು ಮೈನಿಂಗ್ ರಿಲೇಟೆಡ್ ಇರ್ತಕ್ಕಂಥ ವ್ಯಕ್ತಿಗಳ ಮನೆ ಮೇಲೆ ಕೂಡ ದಾಳಿ ಆಗಿದೆ ಅನ್ನುವಂಥ ಮಾಹಿತಿ ಸ್ಥಳೀಯ ಪೊಲೀಸರಿಂದ ಗೊತ್ತಾಗ್ತಾ ಇದೆ. ಮಧ್ಯರಾತ್ರಿ ಏನು ಟಿಳಕವಾಡಿ ಮತ್ತು ಉದ್ಯಮಬಾಗ್ ಪೊಲೀಸರನ್ನ ಕರೆಸಿದಂಥ ಏನು ಐ ಟಿ ಅಧಿಕಾರಿಗಳು ಏನಿದ್ದಾರೆ ಅವರೊಂದಿಗೆ ಗೌಪ್ಯವಾಗಿ ಒಂದು ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೀತಿ. ಈಗ ಐ ಟಿ ಅಧಿಕಾರಿಗಳ ಮೇಲೆ ಈಗ ಪರಿಶೀಲನೆ ನಡೆಸ್ತಿರ್ತಕ್ಕಂಥದ್ದು. ಗೋವಾದಿಂದ ಬಂದಂಥ ಈ ಒಂದು ತಂಡ ಇದೆ. ಈ ತಂಡದಿಂದ ಈಗ ತೀವ್ರವಾದಂಥ ಈಗಾಗಲೇ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಏನೆಲ್ಲ ದಾಖಲೆ ಸಿಕ್ಕಿದೆ, ಏನೆಲ್ಲ ಮಾಹಿತಿ ಕಲೆ ಹಾಕಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಆದರೆ ಐ ಟಿ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಈಗ ಅದೇನು ಮಧ್ಯರಾತ್ರಿಯಿಂದ ಈ ಕಾರ್ಯಾಚರಣೆಗಳಿದಿರ್ತಕ್ಕಂಥದ್ದು. ಅದರಲ್ಲೂ ಈಗ ಬೆಳ್ಳಂಬೆಳಗ್ಗೆ ದೊಡ್ಡಣ್ಣವರ್ ಬ್ರದರ್ಸ್ ಕಚೇರಿ ಮೇಲೆ ಬಂದಿದ್ದಾರೆ. ಮಧ್ಯರಾತ್ರಿ 2 ಗಂಟೆಗೆ ಏನು ದೊಡ್ಡಣ್ಣವರ್ ಬ್ರದರ್ಸ್ ಮನೆ ಏನಿದೆ ಹಿಂದಬಾಡಿಲಿರ್ತಕ್ಕಂಥ ಮನೆಗೆ ಒಂದು ಐ ಟಿ ಅಧಿಕಾರಿ ಮೊದಲ ತಂಡ ಹೋಗುತ್ತೆ. ಅಲ್ಲಿಂದ ತಂಡ ಏನಿದೆ ಒಂದೊಂದು ತಂಡ ಹಂತ ಹಂತವಾಗಿ ಅವರು ಕಚೇರಿ ಮತ್ತು ಅವ್ರಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಏನು ಮನೆಗಳಾಗಿರ್ಬೋದು, ಏನು ಆಸ್ತಿ ಪಾಸ್ತಿ ಇದೆ ಅಲ್ಲಿ ಹೋಗಿ ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಇವರಿಬ್ಬರು ಮೈನಿಂಗ್ ಸೇರಿದಂತೆ ಶುಗರ್ ಏನು ಸಕ್ಕರೆ ಕಾರ್ಖಾನೆಗಳು ಸೇರಿದಂತೆ ಅನೇಕ ಉದ್ಯಮವನ್ನು ಇವರು ಹೊಂದಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಐ ಟಿ ಅಧಿಕಾರಿಗಳು ಒಂದು ಖಚಿತ ಒಂದು ಏನು ಮಾಹಿತಿ ಆಧರಿಸಿ ಈಗಾಗಲೇ ರೇಡ್ ನಡೆಸಿದ್ದಾರೆ. ಜೊತೆಗೆ ಈಗಾಗಲೇ ಏನಂದರೆ ಎಲ್ಲೆಲ್ಲಿ ಐ ಟಿ ಅಧಿಕಾರಿಗಳು ರೇಡ್ ನಡೆಸಿದಾರೋ ಅಲ್ಲೆಲ್ಲ ಕಡೆ ಕೂಡ ಒಂದು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜಿಸಲಾಗಿದೆ. ನಾನು ತೋರಿಸ್ತಾ ಇದ್ದೀನಿ. ಈಗ ಇದು ಏನು ದೊಡ್ಡಣ್ಣವರ ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಐ ಟಿ ಅಧಿಕಾರಿಗಳೆಂದರೆ ಗೋವಾದಿಂದ ಬಂದಂಥ ವಾಹನಗಳಾಗಿರ್ಬೋದು ಮತ್ತು ಟಿಳಕವಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಎಲ್ಲರೂ ಕೂಡ ಮಧ್ಯರಾತ್ರಿಯಿಂದಲೇ ಈ ಒಂದು ರೇಡ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಚೇರಿ ಹೊರಗಡೆ ಈಗ ಅವರು ಭದ್ರತೆಗೆ ನಿಯೋಜಿಸಿರ್ತಕ್ಕಂಥದ್ದು. ಅಂದರೆ ಐ ಟಿ ಅಧಿಕಾರಿಗಳ ದಾಳಿಯ ಬಗ್ಗೆ ಯಾರಿಗೂ ಕೂಡ ಒಂದು ಮಾಹಿತಿ ಕೊಟ್ಟಿರಲಿಲ್ಲ. ಸ್ವತಃ ಒಂದು ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲಿ ಯಾರ ಮನೆ ಮೇಲೆ ದಾಳಿ ನಡೆಸ್ತಾ ಇದ್ದೀವಿ ಅನ್ನೋಂಥ ಮಾಹಿತಿ ಕೂಡ ನೀಡದೆ ಗೌಪ್ಯವಾಗಿ ಅವ್ರದ್ದೇ ಒಂದು ಏನು ಅವರ ಸ್ಥಳಕ್ಕೆ ಬಂದು ಅವರನ್ನು ಕರೆದುಕೊಂಡು ಈ ಸ್ಥಳಕ್ಕೆ ಬಂದು ಈಗಾಗಲೇ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಏನೆಲ್ಲ ದಾಖಲೆ ಸಿಕ್ಕಿದೆ ಅನ್ನೋಂಥ ಕೂಡ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಅದು ಇಬ್ಬರು ಕೂಡ ಮೈನಿಂಗ್ ಉದ್ಯಮಿ ಇರ್ತಕ್ಕಂಥದ್ದು. ಜೊತೆಗೆ ಏನು 2023 ಡಿ ಕೆ ಶಿವಕುಮಾರ್ ಅಂದರೆ 2023 ಡಿಸೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಈ ಒಂದು ದೊಡ್ಡಣ್ಣವರ್ ಬ್ರದರ್ಸ್ ಮನೆಗೆ ಭೇಟಿ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಒಂದು ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರಾಜಕೀಯ ನಂಟಾಗಿರ್ಬೋದು, ಜೊತೆಗೆ ಮೈನಿಂಗ್ ಉದ್ಯಮಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ದಾಳಿ ಆಗಿದೆ ಅನ್ನುವಂಥ ಅನುಮಾನ ಕೂಡ ಈಗ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಶ್ರೀಧರ್, ಮಿಡ್ ನೈಟ್ನಲ್ಲಿ ಒಂದು ರೇಡ್ ಆಗಿದೆ. ದೊಡ್ಡಣ್ಣನವರ್ ಬ್ರದರ್ಸ್ ಮನೆಯಲ್ಲೇ ಇದ್ದೀರಾ, ಮತ್ತು ಇಲ್ಲಿವರೆಗೂ ಈ ದಾಳಿಯ ಸಂಬಂಧ ಯಾರಾದರೂ ಮನೆ ಒಳಗೆ ಎಂಟರ್ ಆಗೋದು ಅಂದರೆ ಅಕ್ಕಸಾಲಿಗರಾಗಿರ್ಬೋದು ಅಥವಾ ಕ್ಯಾಶ್ನ ಎಣಿಸುವಂಥ ಮಷಿನ್ಸ್, ಸಾಮಾನ್ಯವಾಗಿ ನಾವು ರೇಡ್ ಆದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಸಂಗಗಳಲ್ಲಿ ಗಮನಿಸಿರ್ತೀವಿ. ಆ ಥರದ್ದು ಏನಾದರೂ ನಡೀತಿದೆಯಾ ಹೇಗೆ? ಅಪಾರ ಪ್ರಮಾಣದ ಒಂದು
ಆಸ್ತಿ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು, ಹಣ ಸೇರಿದಂತೆ ಆಸ್ತಿ ಪಾಸ್ತಿ ಸೇರಿದಂತೆ ಏನೆಲ್ಲ ಮಾಹಿತಿ ಕಲೆ ಹಾಕಿದ್ದಾರೆ ಅನ್ನೋಂಥ ಯಾವುದೇ ರೀತಿಯ ಮಾಹಿತಿ ಇನ್ನೂ ಹೊರಗೆ ಹಾಕಿಲ್ಲ. ಆದರೆ ಏನು ಐ ಟಿ ಅಧಿಕಾರಿಗಳು ತೀವ್ರವಾದಂಥ ಶೋಧ ನಡೆಸ್ತಾ ಇದ್ದಾರೆ. ದೊಡ್ಡಣ್ಣ ಬ್ರದರ್ಸ್ ಆಗಿರ್ಬೋದು, ಕುಟುಂಬ ಸಹೋದರ ಆಗಿರ್ಬೋದು, ಇವಾಗ ಏನು ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಒಬ್ಬೊಬ್ಬರೇ ಸಿಬ್ಬಂದಿಗಳನ್ನು ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಸಿಬ್ಬಂದಿಗಳನ್ನು ಕರೆಸಿ ಅವರಿಂದ ಕೂಡ ಮಾಹಿತಿ ಪಡೆಯುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಐ ಟಿ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಐ ಟಿ ದಾಳಿ ಏನಿದೆ, ಐ ಟಿ ದಾಳಿಯಲ್ಲಿ ಈಗ ದೊಡ್ಡಣ್ಣ ಬ್ರದರ್ಸ್ ಏನು ಮೈನಿಂಗ್ ರಿಲೇಟೆಡ್ ಇರ್ತಕ್ಕಂಥ ದೊಡ್ಡಣ್ಣ ಬ್ರದರ್ಸ್ ಮನೆ ಮೇಲೆ ದಾಳಿ ನಡೆಸಿ ಈಗ ತೀವ್ರ ಶೋಧ ನಡೆಸ್ತಾ ಇದೆ. ಈಗೆಲ್ಲ ಏನೆಲ್ಲ ಹಣ ಆಗಿರ್ಬೋದು, ಚಿನ್ನಾಭರಣ ಆಗಿರ್ಬೋದು, ಮತ್ತು ಏನೆಲ್ಲ ಆಸ್ತಿ ಪಾಸ್ತಿ ಸೇರಿದಂತೆ ಯಾವೆಲ್ಲ ಬ್ಯಾಂಕ್ ವ್ಯವಹಾರಗಳ ಟ್ರಾನ್ಸಾಕ್ಷನ್ ಆಗಿದೆಯೋ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಲಭ್ಯ ಆಗಿಲ್ಲ. ಆದರೆ ಏನು ಶೋಧ ಮಾತ್ರ ಮುಂದುವರೆದಿರ್ತಕ್ಕಂಥ ಖಚಿತ ಮಾಹಿತಿಯನ್ನು ಆಧರಿಸಿ, ಯಾಕಂದ್ರೆ ಗೋವಾದಿಂದ ಒಂದು ತಂಡ ಬರುತ್ತೆ, 5ಕ್ಕೂ ಅಧಿಕ ತಂಡ ಒಂದು ಪೊಲೀಸ್ ಸಿಬ್ಬಂದಿಗಳ ಒಂದು ಏನು ಪೊಲೀಸ್ ಅಧಿಕಾರಿಗಳನ್ನ ಮತ್ತು ಸಿಬ್ಬಂದಿಗಳನ್ನು ಗೌಪ್ಯವಾಗಿ ಕರ್ಕೊಂಡು ಬಂದು ದಾಳಿ ನಡೆಸ್ತಾರೆ. ಅಂದರೆ ಖಚಿತವಾದಂಥ ಮಾಹಿತಿ ಆಧರಿಸಿ ಒಂದು ಈ ದಾಳಿ ನಡೆದಿರ್ತಕ್ಕಂಥದ್ದು ಮಾಹಿತಿ ಕೂಡ ಈಗ ಸ್ಥಳೀಯ ಪೊಲೀಸರಿಂದ ಗೊತ್ತಾಗ್ತಾ ಇದೆ. ನೀತಿ ಶ್ರೀಧರ್, ಬೆಳಗಾವಿಲಿ ಸದ್ಯಕ್ಕೆ ಈ ನಿವಾಸ ಕಚೇರಿ ಮೇಲೆ ಮಾತ್ರ ದಾಳಿ ಆಗಿರೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಇನ್ಯಾವುದಾದ್ರೂ ಉದ್ಯಮಿಗಳ ಮನೆ ಆಗಿರಬಹುದು, ಅಥವಾ ಕಚೇರಿ ಆಗಿರ್ಬೋದು, ಅಥವಾ ಪೊಲಿಟಿಕಲಿ ಯಾವುದಾದ್ರೂ ಅಧಿಕಾರಿಗಳಾಗಿರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇಲ್ಲೂ ಕೂಡ ದಾಳಿ ಆಗಿರೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹೇಗೆ ಅಂತ ಶ್ರೀಧರ್? ನೀತಿ ಈಗ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಈಗ ಖಚಿತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ದೊಡ್ಡಣ್ಣ ಬ್ರದರ್ಸ್ ಮನೆ ಮೇಲೆ ಮತ್ತು ಅವರ ಏನು ಕಚೇರಿ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಅಶೋಕ್ ಐರನ್ ಅನ್ನೋಂಥ ಒಂದು ಇದ್ರ ಮೇಲೆ ಕೂಡ ದಾಳಿ ನಡೆದಿದೆ ಅನ್ನೋ ಮಾಹಿತಿ ಹೇಳಲಾಗ್ತದೆ. ಅದು ಕೂಡ ಇನ್ನೂ ಕೂಡ ಅದು ಕೂಡ ಖಚಿತ ಆಗಬೇಕಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಐ ಟಿ ಅಧಿಕಾರಿಗಳು ಮಧ್ಯರಾತ್ರಿ ಕಾರ್ಯಾಚರಣೆಗಳಿದ್ದಾರೆ. ಒಂದು ತಂಡವನ್ನು ಮಾಡಿಕೊಂಡು ಗೋವಾದಿಂದ ಬಂದಂಥ ತಂಡ ಏನಿದೆ ಅದನ್ನು ಖಚಿತ ಮಾಹಿತಿ ಆಧರಿಸಿ ಇವರೆಲ್ಲ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಜೊತೆಗೆ ಇವರ ಏನು ಕೈಗಾರಿಕೋದ್ಯಮಗಳ ವಹಿವಾಟ ಆಗಿರ್ಬೋದು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಒಂದು ಐ ಟಿ ದಾಳಿ ನಡೆಸಿದ್ದಾರೆ ಅನ್ನೋಂಥ ಮಾಹಿತಿ ಇರ್ತಕ್ಕಂಥದ್ದು. ಈಗ ದೊಡ್ಡಣ್ಣವ್ರ ಬ್ರದರ್ಸ್ ಒಂದು ವಿಶೇಷ ಏನಂದರೆ 2023 ಡಿಸೆಂಬರ್ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಇವರ ಮನೆಗೆ ಬಂದಿರ್ತಾರೆ, ಈ ಒಂದು ಸೋದರ ಮನೆಗೆ ಭೇಟಿ ಕೊಟ್ಟು ಹೋಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತು ಇವರು ಮೈನಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾಹಿತಿ ಇರ್ತಕ್ಕಂಥದ್ದು. ಇವೆರಡು ಕಾರಣಕ್ಕಾಗಿ ಈ ದೊಡ್ಡಣ್ಣ ಬ್ರದರ್ಸ್ ಮನೆ ಮೇಲೆ ಒಂದು 5ಕ್ಕೂ ಅಧಿಕ ಜನರ ತಂಡ ಏನಿದೆ ದಾಳಿ ನಡೆಸಿ ತೀವ್ರವಾದಂಥ ಶೋಧವನ್ನು ನಡೆಸ್ತಾ ಇದ್ದಾರೆ. ಫೈನ್, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.